ರಾಜ್ಯಾದ್ಯಂತ ಜನರು ಕಂದಾಯ ಜಮೀನಿನಲ್ಲಿ ಮನೆ ಕಟ್ಕೊಂಡು ಅದು ಸಕ್ರಮ ಆಗಿರಲಿಲ್ಲ. ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗ್ತಾ ಇದ್ರು ಮತ್ತು ಅವರಿಗೆ ಹಕ್ಕು ಸಿಕ್ಕಿರಲಿಲ್ಲ. ಸರ್ಕಾರ ಅಕ್ರಮ ಸಕ್ರಮ ಮಾಡೋಕ್ಕೆ ಒಂದು ಸಾರಿಗೆ ಬೀಕಾತನ ಮಾಡೋ ಒಂದು ಚಳುವಳಿಯನ್ನೇ ಒಂದು ಅವಧಿಗೆ ಮಾಡಿದ್ದಾರೆ. ಈ ತಿಂಗಳು ಕೊನೆ ತನಕ 1ನೇ ತಾರೀಕು ತನಕ ಅಲ್ವಾ, ಮೇ 1 ತನಕ ಇದನ್ನು ಚಳುವಳಿ ಥರ ಮಾಡಿ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ದಾರೆ. ಇದರಿಂದ ಯಾರ್ಯಾರು ಒಂದು ಕಂದಾಯ ಭೂಮಿಲಿ ಪರ್ಮಿಷನ್ನು ಇಲ್ಲದೆ, ಲೈಸೆನ್ಸು ಇಲ್ಲದೆ, ಮೂಲಭೂತ ಸೌಕರ್ಯನೂ ಇಲ್ಲದೆ, ಅದರ ಓನರ್ಶಿಪ್ಪನ್ನು ಅನುಭವಿಸ್ತೇನೆ ತೊಂದರೆಗಳನ್ನ ಎದುರಿಸ್ತಾ ಇದ್ದು ಅವ್ರಿಗೆ ಒಂದು ದೊಡ್ಡ ರಿಲೀಫ್ ರಾಜ್ಯಾದ್ಯಂತ. ಹೇಳೋರು ಏನು ಬೇಕಾದ್ರೂ ಹೇಳ್ಬೋದು, ಬಟ್ ದ ಪ್ರಾಬ್ಲಮ್ ರಿಮೇನ್ಸ್ ದಿ ಸೇಮ್. ದಶಕಗಳಿಂದ ಅವ್ರಿಗೆ ಮಾಡಿ ಮಾಡಿ ಅಂತ ಕೇಳ್ತಾ ಇದ್ರು, ಮಾಡೋಕ್ಕಾಗಿರಲಿಲ್ಲ. ವಾದ ಮಾಡೋಕ್ಕೆ, ಟೀಕೆ ಮಾಡೋಕ್ಕೆ ಏನು ಬೇಕಾದ್ರೂ ಹೇಳ್ಬೋದು, ಬಟ್ ದಿ ಇಶ್ಯೂ ಆನ್ ದಿ ಪ್ರಾಬ್ಲಮ್ ಇಸ್ ಸೇಮ್. ದಟ್ ಶುಡ್ ಬಿ ಸಾಲ್ವ್ ಅಲ್ವಾ. ಈಗ ದೇವರಾಜ ಮಾರ್ಕೆಟ್ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಟೈಮ್ ಬಾಂಡ್ ಅಲ್ಲಿ ಕೆಲಸ ಮಾಡುವಂತದ್ದು ಈಗ ನ್ಯಾಯಾಲಯಗಳ ತೀರ್ಪು ಬಂದಿದೆ. ಸೊ ಅದು ಮಾಡಬೇಕು ಅನ್ನೋದೇ ನಾವು ಕಳೆದ 13-18ರಿಂದನೂ ಪ್ರಯತ್ನ ಮಾಡಿದ್ದೀವಿ. ಅದು ನಿಮಗೆ ಗೊತ್ತಿದೆ. ಈಗ ಮೊನ್ನೆ ನೋಡಿ, ಮಾರಾಣಿಸ್ ಕಾಲೇಜ್ ಕಟ್ಟುವಾಗ ಹಳೇ ಬಿಲ್ಡಿಂಗು ಹಾಗೆ ಕುಸಿದೋಗ್ಬಿಟ್ಟು ಸ್ವಲ್ಪ ಎಲ್ಲ ಅಲರ್ಟ್ ಆದ್ರಿಂದ ದೊಡ್ಡ ಮೇಜರ್ ಕ್ಯಾಶುವಲ್ಟಿ ಅವಾಯ್ಡ್ ಆಯಿತು. ಸೊ ಇಲ್ಲೂ ಕೂಡ ನಾವೆಲ್ಲ ಬೋಸರ್ ನೋಡಿದ್ವಿ, ಒಂದು ಪ್ರಾಣ ಕಳ್ಕೊಂಡ್ವಿ. ಇಲ್ಲೂ ಕೂಡ ಏನು ಬೇಕಾದ್ರೂ ಆಗ್ಬೋದು. ಇಟ್ ಇಸ್ ಓಲ್ಡ್ ಬಿಲ್ಡಿಂಗ್ ಮತ್ತು ಆ ಥರ ಸ್ಟ್ರಾಂಗ್ ಇದಿರಲಿಲ್ಲ. 100 years ಆಯಿತು ಅಂತ ಕಾಣುತ್ತೆ. ಆಗಿದೆಯಲ್ವಾ? ಖಂಡಿತ ಟೈಮ್ ಬಾಂಡೇ ಮಾಡಬೇಕಲ್ವ. ಒಂದು ಕಟ್ಟಡ ಅಥವಾ ಒಂದು ಕಾಮಗಾರಿ ಕೊಡುವಾಗ ಅವ್ರಿಗೆ ಟೈಮ್ ಬಾಂಡೇ ಕೊಟ್ಟಿರ್ತೀವಿ. ಅದನ್ನು ಅಷ್ಟು ಜಾಗೃತಿ ವಹಿಸಿ ಮಾಡಬೇಕು ಅನ್ನೋದು ಎರಡನ್ನೂ ಸರ್ಕಾರದ ಉದ್ದೇಶ ಇದೆ. ಅದರ ಪ್ರಯತ್ನ ಇಂದು ಆಗಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ ನಿಂತೋಗಿತ್ತು. ಈಗ ಟೆಕ್ನಿಕಲ್ ರಿಪೋರ್ಟು, ಕೋರ್ಟ್ಗಳು ಅದಕ್ಕೆ ಮಾಡೋದಕ್ಕೆ ಏನೋ ಅಭ್ಯಂತರ ಇಲ್ಲದೇ ಇರೋದ್ರಿಂದ ಅದನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಮೈಸೂರಿನ ಸೌಂದರ್ಯ ಮತ್ತು ಹೆರಿಟೇಜ್ ಇದನ್ನು ಕಾಪಾಡಿಕೊಂಡು ಅದನ್ನು ಮಾಡಿ. ಅದೇ ಇದೆಲ್ಲ ಗಮನದಲ್ಲಿ ಇಟ್ಕೊಂಡೇ ಸರ್ಕಾರ ಅವೆರಡನ್ನು ಪುನರ್ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ. ಅದು ಗೊತ್ತಿಲ್ಲ ನನಗೆ, ನಿಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ. ಐ ವಿಲ್ ಆಸ್ಕ್ DC to look into the matter. ಸರ್, ಈಗ DK ಶಿವಕುಮಾರ್ ಅವರು ಇಶಾ ಫೌಂಡೇಶನ್ಗೆ ಹೋದಂತದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರ ಹೇಳಿಕೆಗಳನ್ನು ಒಬ್ಬೊಬ್ಬರು ನಾಯಕರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾರು ಏನು ಹೇಳಿಕೆ ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡಿದಂತಹ ಸದ್ಗುರು ಜೊತೆ ಹೋಗಿ ವೇದಿಕೆ ಹಂಚ್ಕೊಳ್ಳೋದನ್ನ ಅವರೇ ತೀರ್ಮಾನ ಮಾಡಬೇಕು ಅಂತ ರಾಜಣ್ಣ ಅವರು ನೀಡಿದ್ದಾರೆ, ಇನ್ನೊಬ್ರು ಹೇಳಿದ್ದಾರೆ, ಏನು ಗೊತ್ತಿಲ್ಲ. DK ಶಿವಕುಮಾರ್ ನಮ್ಮ KPCC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅವ್ರು ಹೋಗಿದ್ದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಳಿದಿರೋದು ಹೇಳೋದಕ್ಕೆ ಅವರೇ ಸಮರ್ಥರು.